ಹಲೋ ಸ್ಟೂಡೆಂಟ್ಸ್, ಫಾರ್ ಸೆಕೆಂಡ್ PC MCQ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆ ಇಂಟಿಗ್ರೇಷನ್ಸಲ್ಲಿ ಅಪ್ ಟು 41ವರೆಗೂ ಡಿಸ್ಕಸ್ ಮಾಡಿದ್ದೇನೆ. ಈಗ ನಾನು 42ನೇ ಕ್ವಶನ್ ತೊಗೊತಾ ಇದ್ದೇನೆ. ಆಲ್ರೆಡಿ ನಾನು ಚಾಪ್ಟರ್ ವೈಸ್ MCQ ಡಿಸ್ಕಸ್ ಮಾಡಿದ್ದೇನೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಗಿದೆ, ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಗಿದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಲ್ ಆಗಿದೆ, ಡಿಫರೆನ್ಷಿಯೇಷನ್ ಆಗಿದೆ, ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ ಆಗಿದೆ. ಇಂಟಿಗ್ರೇಷನ್ಸ್ ತೊಗೊಂಡು ಈಗ ಇಂಟಿಗ್ರೇಷನ್ಸಲ್ಲಿ 42ನೇ ಕ್ವಶನ್ಸು ನೋಡಿ. ಎಷ್ಟೊಂದು MCQ ಕಳಿಸ್ತಾ ಇದ್ದೀನಿ ನಾನು. ಸರ್ ಇಷ್ಟೊಂದು MCQ ವರ್ಕೌಟ್ ಮಾಡಬೇಕಾ ಸರ್? ನಾನು ಹೇಳ್ತಕ್ಕಂಥದ್ದು ಸಜೆಷನ್ ಏನು ಅಂದರೆ, ನಾನು MCQ ಮಾಡಬೇಕಾದ್ರೆ ನೀವು ಕ್ವಶನನ್ನು ಒಂದು 5 ಟೈಮ್ಸ್ ಓದಿ. ಪ್ರತಿಯೊಂದು ಚಾಪ್ಟ್ರಲ್ಲೂ ನಾನೇನು ಕ್ವಶನ್ಸನ್ನು ಮಾಡಿ ಆನ್ಸರ್ ಮಾಡಿದ್ದೇನೆ, ನೀವು ಕ್ವಶನ್ಸ್ ಓದೋದು, ಆನ್ಸರ್ ಓದೋದು, ಕ್ವಶನ್ನು ಆನ್ಸರ್. ನಾನು ಟಿಕ್ ಮಾಡಿರೋ ಆನ್ಸರ್ ಓದಿ ಈ ಥರ ಮಾಡಿ ಪ್ರಾಕ್ಟೀಸ್. ಈಗ ಇಂಟಿಗ್ರೇಷನ್ 1 to √3 1/1 + x² × dx, ಆನ್ಸರ್ ಈಸ್ 5/12. ಇದನ್ನೇ 5 ಟೈಮ್ಸ್ ಓದಿ. ಒಂದೊಂದನ್ನು ಕ್ವಶನ್ನು 5 ಟೈಮ್ಸ್, ಆನ್ಸರ್ 5 ಟೈಮ್ಸ್, ಕ್ವಶನ್ 5 ಟೈಮ್ಸ್, ಆನ್ಸರ್ 5 ಟೈಮ್ಸ್. ಈ ಥರ 2 ಅವರ್ ಸಾಕು. 2 ಅವರ್ ಕೂತ್ಕೊಂಡು ಒಂದೊಂದು ಕ್ವಶನ್ನು 5 ಟೈಮ್ಸ್ ಓದಿ. ಎಕ್ಸಾಮಿನೇಷನ್ ಹಾಲಲ್ಲಿ ಪ್ರತಿಯೊಂದು ಜ್ಞಾಪಕ ಬರುತ್ತೆ. ಇದು 100% ಜ್ಞಾಪಕ ಬರುತ್ತೆ. ಯಾವ ನಿನಗೆ ವರ್ಕೌಟ್ ಮಾಡೋಕ್ಕೆ ಬರುತ್ತೆ ವರ್ಕೌಟ್ ಮಾಡ್ಕೊ. ನಿನಗೆ ಯಾವುದು ವರ್ಕೌಟ್ ಮಾಡೋಕ್ಕಾಗಲ್ಲ, ಕಷ್ಟ ಅನಿಸುತ್ತೆ, ಅದನ್ನು ಕ್ವಶನ್ನು ಆನ್ಸರ್ ಓದು, ಕ್ವಶನ್ನು ಆನ್ಸರ್ ಓದು. ಓಕೆ, ಅವಾಗ ನಿನಗೆ ಈಸಿಯಾಗಿ ಜ್ಞಾಪಕ ಬರುತ್ತೆ. ಈಗ ನೆಕ್ಸ್ಟ್, ಈಗ 42ನೇ ಕ್ವಶನ್ನು 0 to 2/3 ಆನ್ಸರ್ ನೋಡ್ಕೊಳ್ಳಿ. ನಾನು ವರ್ಕೌಟ್ ಮಾಡ್ತೇನೆ. ಆಪ್ಷನ್ ಎ 5/4, ಆಪ್ಷನ್ ಬಿ 5/24, ಆಪ್ಷನ್ ಸಿ 5/6, ಆಪ್ಷನ್ ಡಿ 5/12 ಇದೆ. ಕ್ವಶನ್ ಬರ್ಕೊಂತೇನೆ. 42ನೇ ಕ್ವಶನ್ನು ಇಂಟಿಗ್ರೇಷನ್ 0 to 2/3 dx/4 + 9x². ಓಕೆ, ತೊಗೊಂಡಿದ್ದೀನಿ ನೋಡಿ. ಇಂಟಿಗ್ರೇಷನ್ 0 to 2/3 dx/ ಯಾವುದೇ ಕಾನ್ಸ್ಟೆಂಟ್ ಇರಲಿ ಅದನ್ನು ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಳ್ಳಿ. 4 ಇದ್ದರೆ 2² ಅಂತ ಬರ್ಕೊಳ್ಳಿ, 9 ಇದ್ದರೆ 3² ಅಂತ ಬರ್ಕೊಳ್ಳಿ, 16 ಇದ್ದರೆ 4² ಅಂತ ಬರ್ಕೊಳ್ಳಿ, 25 ಇದ್ದರೆ 5² ಅಂತ ಬರ್ಕೊಳ್ಳಿ. ಸರ್ ಏನು ಸರ್ ಬರೀ ಸ್ಕ್ವೇರ್ ಮಾತ್ರ ಹೇಳಿರಲ್ಲ? 4 + 2 ಇದ್ದರೆ ಸರ್ √2², 3 ಇದ್ದರೆ ಸರ್ √3². ಯಾವುದನ್ನು ಎಕ್ಸಾಕ್ಟ್ ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಳಕ್ಕೆ ಬರೋಲ್ಲ ಅದನ್ನು ರೂಟಾಗಿ ಸ್ಕ್ವೇರ್ ಮಾಡ್ಕೊಳ್ಳಿ. ಪ್ಲಸ್ ಈಗ 9x², 3x². ಈಗ ಯಾವ ಫಾರ್ಮ್ ಆಯಿತು? ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದೆ ಅಲ್ವಾ? ನೋಡಿ, ಈ ಪ್ರಾಬ್ಲಮ್ ಮಾಡಿದ್ದೀನಲ್ವಾ? ನೋಡಿ, ಈ ಪ್ರಾಬ್ಲಮ್ ಮಾಡಿದ್ದೀನಿ. 40ನೇ ಕ್ವಶನ್ ಮಾಡಿದ್ದೀನಲ್ವಾ? ಅದೇ ಥರ 40ನೇ ಕ್ವಶನ್ 1/a, a ಅಂದರೆ 2, tan ಇನ್ವರ್ಸ್ ಆಫ್ x ಅಂದರೆ 3x / 2, ಇಂಟಿಗ್ರೇಷನ್ 0 to 2/3. ಇಲ್ಲಿ x ಪಕ್ಕ 3 ಇದೆಯಲ್ಲ, ಅದನ್ನು ಔಟ್ಸೈಡ್ 1/3 ಅಂತ ಬರೀಬೇಕು. ಈಗ 1/6 ಇಂಟು ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೇನೆ. ಟ್ಯಾನ್ ಇನ್ವರ್ಸ್ ಆಫ್ 3/2 ಇಂಟು ಎಕ್ಸ್ ಅಂದರೆ ಎಷ್ಟು? 2/3 ಮೈನಸ್ ಎಕ್ಸ್ ಅಂದರೆ 0, ಟ್ಯಾನ್ ಇನ್ವರ್ಸ್ ಆಫ್ 0, ಟೋಟಲ್ 0 ಆಯಿತು. 1/6 ಇಂಟು 3 ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್, ಟ್ಯಾನ್ ಇನ್ವರ್ಸ್ ಆಫ್ 1 ಆಯಿತು. 1/6 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ 5/4, 5/6 ಇಂಟು 4 24, 5/24 ಇಸ್ ದ ಆನ್ಸರ್. ಆಪ್ಷನ್ಸ್ ಯಾವುದಿದೆ ನೋಡೋಣ. ಆಪ್ಷನ್ 5/4, ಆಪ್ಷನ್ ಬಿ ಇಸ್ ದ ಆನ್ಸರ್. ನೋಡಿ, ಆಪ್ಷನ್ ರೌಂಡ್ ಮಾಡಿರ್ತೀನಿ, ಅದನ್ನು ಒಂದು 5 ಟೈಮ್ಸ್ ಓದಿ. ಲೆಕ್ಕ ಮಾಡೋಕ್ಕೆ ಬಂದರೆ ಏನು ತೊಂದರೆ ಏನಿಲ್ಲ. ಓಕೆ, ನೆಕ್ಸ್ಟ್ 43ನೇ ಕ್ವಶನ್. ಆಪ್ಷನ್ಸ್ ನೋಡ್ಕೊಳ್ಳಿ. 43ನೇ ಕ್ವಶನ್ಸ್ ಬರ್ಕೊತಾ ಇದ್ದೇನೆ. 2 to 3 x ಇಂಟು dx, x² + 1 ಪ್ರಾಬ್ಲಮ್ ಬರ್ಕೊಂಡಿದ್ದೇನೆ. ಆಪ್ಷನ್ಸ್ ತೋರಿಸಿದ್ದೇನೆ. ಇದನ್ನು ನೀವು ಸಿಂಪಲ್ ಮೆಥಡ್ ನೋಡಿ. ಇಲ್ಲಿ 2 ಹಾಕಿ, ಇದು 1/2 ಹಾಕಿ, ಇಲ್ಲಿ 2 ಹಾಕಿದೆ, ಇಲ್ಲಿ 1/2 ಹಾಕಿದೆ. ಯಾವ ಬೇಸಿಸ್ ಮೇಲೆ ಹಾಕಿರಿ ಸರ್? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ, ಇದು ಬರಬೇಕು ನೋಡಿ. x² ಡಿಫ್ರೆನ್ಷಿಯೇಷನ್ 2x, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿದೆ. f'(f(x) ಫಾರ್ಮ್ ಆಯಿತು. ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇದಕ್ಕೆ ಆನ್ಸರ್ನ ಟಕ್ ಅಂತ ಇಡ್ತೀಯ. log of f(x) + c. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ದಿಸ್ ಆಫ್ಟರ್ ಅಡ್ಜಸ್ಟ್ಮೆಂಟ್? log of x² + 1 ಫ್ರಮ್ 1/2 ಔಟ್ಸೈಡ್ ಇದೆ, 1/2 ಅಡ್ಜಸ್ಟ್ ಮಾಡಿದ್ದೀನಿ. 2 to 3, 1/2 ಇಂಟು ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಲಾಗ್ ಆಫ್ ಅಪ್ಪರ್ ಲಿಮಿಟ್ 3,
3 square 9, 9 plus 1 10, minus log of lower limit to 2, 2 square 4, 4 plus 1 5, 1 by 2 into ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀಯ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಲಾಗ್ ಆಫ್ ಎಮ್ ಬೈ ಎನ್ 10 minus 5, 5 1s 5 2s, ವಾಟ್ ಇಸ್ ದ ಆನ್ಸರ್ 1 by 2 into log 2. ನೋಡಿ ಎಷ್ಟಿದೆ ಫಾಸ್ಟಾಗಿ ಮಾಡಬೇಕಲ್ಲ. ನಾನು ನಿಧಾನಕ್ಕೆ ಮಾಡಿರಿ, ನೀವು ನಿಧಾನಕ್ಕೆ ಮಾಡ್ತೀರಾ. ಓಕೆ, ಫಾಸ್ಟಾಗಿ ಮಾಡೋದು ಪ್ರಾಕ್ಟೀಸ್ ಮಾಡಿ. ಅಲ್ಲಿಗೆ 1 by 2 into log 2 ಇಸ್ ದ ಆನ್ಸರ್. ಆಪ್ಷನಿಗೆ ಬರೋಣ. 43ನೇ ಕ್ವಶನ್ನು 1 by 2 into log 2. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 44ನೇ ಕ್ವಶನ್ ಬೈ ಪಾರ್ಟ್ಸ್ ಮೇಲೆ ಕೇಳಿದ್ದಾರೆ ನೋಡಿ. 44ನೇ ಕ್ವಶನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ 0 to 1. ಆಪ್ಷನ್ ಎ ಇ ಮೈನಸ್ 1, ಆಪ್ಷನ್ ಬಿ 1, ಆಪ್ಷನ್ ಸಿ ಮೈನಸ್ 1, ಆಪ್ಷನ್ ಡಿ 2e ಮೈನಸ್ 1, 0 to 1 ವರ್ಕೌಟ್ ಮಾಡ್ತಾನೆ. 0 to 1 ಎಕ್ಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಪಾರ್ಟ್ಸ್. ಫಸ್ಟ್ ಇಂಟು ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಇಂಟು ಡಿ ಎಕ್ಸ್. ಎಕ್ಸ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸೇ. ಲಿಮಿಟ್ಸ್ 0 to 1. ಫಸ್ಟ್ ಅಪ್ಪರ್ ಲಿಮಿಟ್ ಎಕ್ಸ್ ಪ್ಲಸಲ್ಲಿ 1 ಇ ಪವರ್ 1 ಮೈನಸ್ ಇ ಪವರ್ 1 ಮೈನಸ್ ಆಫ್ ಲೋಯರ್ ಲಿಮಿಟ್ 0 ಇಂಟು ಇ ಪವರ್ 0 0ನಾಗುತ್ತೆ ಇ ಪವರ್ 0 ಇ ಪವರ್ 1 ಇ ಮೈನಸ್ ಇ ಕ್ಯಾನ್ಸಲ್ 0 ಮೈನಸ್ 0 ಮೈನಸ್ ಇ ಪವರ್ 0 ಅಂದರೆ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1. ಆನ್ಸರ್ ಈಸ್ 1. ಆನ್ಸರ್ ಈಸ್ 1. ವರ್ಕೌಟ್ ಮಾಡಿದ್ದೇನೆ. ಅಲ್ಲಿಗೆ ಆಪ್ಷನ್ ಯಾವುದು 1 ಬಿ ಇಸ್ ದ ಆನ್ಸರ್. ಬಿ ಇಸ್ ದ ಆನ್ಸರ್. ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ 45ನೇ ಕ್ವಶನ್ನು 0 to pi ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಓಕೆ, ಬರ್ಕೊಂತೇನೆ ಇಲ್ಲಿ 0 to pi ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಮೈನಸ್ ಕಾಮನ್ ತೆಗೀರಿ. ಯಾಕೆ ಸರ್ ಮೈನಸ್ ಕಾಮನ್ ತೆಗೆದ್ರಿ ಹೇಳ್ತೀನಿ. ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಅವನು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಫಸ್ಟು ಸೈನ್ ಸ್ಕ್ವೇರ್ ಕೊಟ್ಟವನೆ, ಆಮೇಲೆ ಕಾಸ್ ಸ್ಕ್ವೇರ್ ಕೊಟ್ಟವನೆ. ಟು ಮೇಕ್ ದಿ ಫಾರ್ಮುಲಾ ಫಾರಮ್ ಟೇಕ್ ಔಟ್ಸೈಡ್ ಮೈನಸ್ ತಗೊಂಡಾಗ ಮೈನಸ್ ಇಂಟಿಗ್ರೇಷನ್ ಆಫ್ ಇದನ್ನು ಏನು ಬರಿತೀನಿ ಈಗ ಕಾಸ್ ಎಕ್ಸ್ 0 to 1 ಮೈನಸ್ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಫ್ರಮ್ 0 to 1 ಮೈನಸ್ ಅಪ್ಪರ್ ಲಿಮಿಟ್ ಸೈನ್ ಎಕ್ಸ್ ಅಂದರೆ ಎಷ್ಟು 0 to pi 0 to pi 0 to pi 0 to pi sin pi minus sin 0 minus sin pi is 0, sin 0 is 0, answer is 0. Answer is 0. Sin x cos x sin x 0 to sin 0. ಓಕೆ, ಆಪ್ಷನ್ ಯಾವುದಕ್ಕೆ ಬರೋಣ ಈಗ? ಆಪ್ಷನ್ 0. ಆಪ್ಷನ್ ಎ ಇಸ್ ದ ಆನ್ಸರ್ 0. ಓಕೆ, ಆಪ್ಷನ್ ಎ ಇಸ್ ದ ಆನ್ಸರ್ 0 0 0. ವರ್ಕೌಟ್ ಮಾಡಿದ್ದೀನಿ ನೋಡಿ, ವರ್ಕೌಟ್ ಮಾಡಿದ್ದೇನೆ. ನೆಕ್ಸ್ಟ್ 46ನೇ ಕ್ವಶನ್ನು ನೋಡಿ. ಪ್ರಾಪರ್ಟಿ ಮೇಲಿದೆ. ಲೋಯರ್ ಲಿಮಿಟು -1 ಇದೆ, ಅಪ್ಪರ್ ಲಿಮಿಟು 1 ಇದೆ. ಲೋಯರ್ ಲಿಮಿಟು ಮತ್ತು ಅಪ್ಪರ್ ಲಿಮಿಟು ಸೇಮ್ ಇದ್ದು ಸೈನ್ ಚೇಂಜಸ್ ಇದ್ದರೆ ಇದು ಆ್ಯಡ್ ಫಂಕ್ಷನ್ನ ಈವನ್ ಫಂಕ್ಷನ್ನ ನೋಡ್ಕೊಬೇಕು. ಇದು ಆ್ಯಡ್ ಫಂಕ್ಷನ್ನ ಈವನ್ ಫಂಕ್ಷನ್ನ ನೋಡ್ಕೊಬೇಕು. ಎಕ್ಸ್ ಪವರ್ 17 ಇದು ಆ್ಯಡ್ ನಂಬರ್ ಆಗಿರೋದ್ರಿಂದ ಇದು ಪಾಸಿಟಿವ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಮೈನಸ್ ಔಟ್ಸೈಡ್ ಬರುತ್ತೆ. ದಿಸ್ ಈಸ್ ಆ್ಯಡ್ ಫಂಕ್ಷನ್, ಆ್ಯಡ್ ಫಂಕ್ಷನ್, ಆ್ಯಡ್ ಫಂಕ್ಷನ್. ಲೋಯರ್ ಲಿಮಿಟು ಅಪ್ಪರ್ ಲಿಮಿಟು ಸೇಮ್ ಇದ್ದು ಮೈನಸ್ ಇರಬೇಕಿಲ್ಲಿ. ಇದು ಆ್ಯಡ್ ಫಂಕ್ಷನ್ ಆಗಿದ್ದರೆ ಯಾವುದೇ ಪ್ರಾಬ್ಲಮ್ ಕೊಡಲಿ ಆನ್ಸರ್ ಈಸ್ 0. ಆಪ್ಷನ್ ಸಿ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದ ಆನ್ಸರ್. ನೆಕ್ಸ್ಟ್ ಇಲ್ಲಿ ಬರ್ತೀನಿ. ಅದೇ ಪ್ರಾಪರ್ಟಿ ಲೋಯರ್ ಲಿಮಿಟು ಅಪ್ಪರ್ ಲಿಮಿಟು ಸೇಮ್ ಇರಬೇಕು. ಇಲ್ಲಿ ಮೈನಸ್ ಇದ್ದು ಇದು ಆ್ಯಡ್ ಫಂಕ್ಷನ್ ಆದರೆ ಆನ್ಸರ್ 0. ಸರ್ ಈವನ್ ಫಂಕ್ಷನ್ ಆದರೆ 2 times of 0 to a f of x into dx ಆಗುತ್ತೆ. 90% ಅದರದ್ದು ಪ್ರಾಬ್ಲಮ್ಸ್ ಕೇಳೋದು ಕಡಿಮೆ. ಈ ಥರ ನಂಬರ್ ಆಫ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಅದು ಆ್ಯಡ್ ಫಂಕ್ಷನ್ ಆಗಿರುತ್ತೆ. ಚೆಕ್ ಮಾಡ್ತೀನಿ. ಇದು ಪವರ್ 3 ಇರೋದ್ರಿಂದ ಇದು ಮೈನಸ್ ಬಂತು, ಇಲ್ಲಿ ಎಕ್ಸ್ ಮೈನಸ್ ಬಂತು, ಇದು ಪ್ಲಸ್ ಬರುತ್ತೆ, ಇದು ಮೈನಸ್ ಬರುತ್ತೆ, ಮೈನಸ್ ಔಟ್ಸೈಡ್ ಬಂತು. ಇದು ಪವರ್ ಆ್ಯಡ್ ನಂಬರ್ ಇರೋದ್ರಿಂದ ಮೈನಸ್ ಔಟ್ಸೈಡ್ ಬಂತು, ಮೈನಸ್ ಎಫ್ ಆಫ್ ಎಕ್ಸ್ ಆಯಿತು. ಅಗೈನ್ ದಿಸ್ ಈಸ್ ಆ್ಯಡ್ ಫಂಕ್ಷನ್. ಆನ್ಸರ್ ಈಸ್ 0. ಆಪ್ಷನ್ ಸಿ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದ ಆನ್ಸರ್. ಇದು -1 to 1 1 into dx ಅಂತ ಇದೆ. ಇದಕ್ಕೆ ಆಪ್ಷನ್ಸು 1 -1 0 to
ಅಲ್ಲಿ 1 ಅಂತ ಇರೋದ್ರಿಂದ ಫಂಕ್ಷನ್ ಇರಬೇಕು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದರೆ ಆ್ಯಡ್ ಫಂಕ್ಷನ್ ಅಥವಾ ಈವನ್ ಫಂಕ್ಷನ್ ಅಂತ ಐಡೆಂಟಿಫಿಕೇಷನ್ ಮಾಡ್ಬೋದು. ಅದೇ ಥರ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಕೊಟ್ಟಿದ್ದಾರೆ. ಈಗ ಅದನ್ನು ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡ್ತೀನಿ ನೋಡಿ. -1 to 1 1 ಇಂಟು dx. ಕೆಲವರು ಏನು ಮಾಡ್ಬಿಡ್ತೀರೋ ಸ್ಟೂಡೆಂಟ್ಸು, ಸರ್ ಮಾಸ್ಟ್ರು ನೀವು ಡಿಸ್ಕಸ್ ಮಾಡಿರಲ್ಲ ಸರ್, ಇದು ಆ್ಯಡ್ ಫಂಕ್ಷನ್ ಅಲ್ವಾ ಸರ್, ಅದಕ್ಕೋಸ್ಕರ 0 ಇಟ್ಟರಲ್ವ ಸರ್. ಇದು 1 ಆ್ಯಡ್ ನಂಬರ್. ಆ್ಯಡ್ ನಂಬರ್ ಬೇರೆ, ಆ್ಯಡ್ ಫಂಕ್ಷನ್ ಬೇರೆ. ಆ್ಯಡ್ ನಂಬರ್ ಬೇರೆ, ಆ್ಯಡ್ ಫಂಕ್ಷನ್ ಬೇರೆ. ನಾವು ಡಿಸ್ಕಸ್ ಮಾಡಿದ್ದು ಆ್ಯಡ್ ಫಂಕ್ಷನ್ ಬಗ್ಗೆ ಇದ್ದಾಗ ಮಾತ್ರ 0 ಆಗುತ್ತೆ. ಇದು ಆ್ಯಡ್ ಫಂಕ್ಷನ್ ಅಲ್ಲ, ಆ್ಯಡ್ ನಂಬರು ಕ್ಯಾಲ್ಕುಲೇಷನ್ ಮಾಡಬೇಕು. -1 to 1 1 ಇಂಟು dx. 1ಗೆ ಇಂಟಿಗ್ರೇಷನ್ x ಫ್ರಮ್ -1 to 1 ಅಪ್ಪರ್ ಲಿಮಿಟ್ 1 ಮೈನಸ್ ಆಫ್ -1 1 plus 1 is equal to 2. Answer is 2. Answer is 2. Option D is the answer. Next 49ನೇ ಕ್ವಶನು. ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಸೇಮ್ ಇದೆ. ಲೋಯರ್ ಲಿಮಿಟಲ್ಲಿ ಮೈನಸ್ ಇದೆ. ಆ್ಯಡ್ ಫಂಕ್ಷನ್ ಇವನ್ ಫಂಕ್ಷನ್ ಐಡೆಂಟಿಫಿಕೇಷನ್ ಮಾಡಿ. sin ಪವರ್ 5 ಇದೆ. ಇದು ಪವರ್ ಆ್ಯಡ್ ನಂಬರ್ ಆಗಿರೋದ್ರಿಂದ ಇದು ಮೈನಸ್ ಬರುತ್ತೆ, ಇದು ಪ್ಲಸ್ ಬರುತ್ತೆ. ಈ ಕಾಸ್ಗೆ ಪವರು ಆ್ಯಡ್ ನಂಬರನ್ನು ಇರಲಿ, ಈವನ್ ನಂಬರನ್ನು ಇರಲಿ, ಕಾಸ್ ಪವರ್ ಆ್ಯಡ್ ನಂಬರನ್ನೇ ಇರಲಿ, ಈವನ್ ನಂಬರನ್ನೇ ಇರಲಿ, ಅದು ಯಾವುದು ಈವನ್ ಫಂಕ್ಷನ್ನೇ. ಬಟ್ ಸೈನು ಟ್ಯಾನ್ ಮಾತ್ರ ಈವನ್ ನಂಬರು ಆ್ಯಡ್ ನಂಬರ್ ನೋಡ್ಕೊಳ್ಳೇಬೇಕು. ಈಗ ಸಪೋಸ್ ಸೈನ್ ಪವರ್ ಏನಾದರೂ 4 ಇದ್ದರೆ ಇದು ಈವನ್ ಫಂಕ್ಷನ್ ಆಗ್ಬಿಡ್ತಿತ್ತು. ಇಲ್ಲಿ ಪವರ್ ಆ್ಯಡ್ ನಂಬರ್ ಇರೋದ್ರಿಂದ ಇದು ಮೈನಸ್ ಔಟ್ಸೈಡ್ ಬರುತ್ತೆ. ಟೋಟಲ್ ಈ ಫಂಕ್ಷನ್ ಆ್ಯಡ್ ಫಂಕ್ಷನ್ ಆಗುತ್ತೆ. ಆನ್ಸರ್ ಈಸ್ 0. ಆಪ್ಷನ್ ಸಿ ಈಸ್ ದಿ ಆನ್ಸರ್. ಎಷ್ಟೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ದಯವಿಟ್ಟು ಸ್ಟೂಡೆಂಟ್ಸ್ಗೆ ಯುಟಿಲೈಸ್ ಆಗಬೇಕು ಅನ್ನೋದು ಉದ್ದೇಶ. ಈಗ 50ನೇ ಕ್ವಶನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. 50ನೇ ಕ್ವಶನ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ MCQ ಇಂಟಿಗ್ರೇಷನ್ ಮೇಲೆ ನೀವು ಇಂಟಿಗ್ರೇಷನ್ MCQ ವರ್ಕ್ ಮಾಡಿದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಈಸಿ ಬರ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಉಳಿದಿರ್ತಕ್ಕಂಥ ಕ್ವಶನ್ಸನ್ನು ಕಳಿಸ್ತೇನೆ. ದಯವಿಟ್ಟು ಸ್ಟೂಡೆಂಟ್ಸು ಔಟ್ ತೆಗಿಬೇಕು ಅಂದರೆ ನಾನು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಒಂದು 5-6 ಸಲ ನೋಡಿ, ಆನ್ಸರನ್ನು ಒಂದು 5-6 ಸಲ ವರ್ಕೌಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. 80ಕ್ಕೆ 80 ಬರುತ್ತೆ. ಫೇಲ್ ಆಗ್ತೀನಿ ಅಂದ್ಕೊಂಡ್ರೂ ಪಾಸ್ ಆಗ್ತಾನೆ, ಪಾಸ್ ಆಗ್ತೀನಿ ಅಂದ್ಕೊಂಡ್ರೂ ಸ್ಕೋರ್ ಮಾಡ್ತಾನೆ, ಔಟ್ ತೆಗಿತೀನಿ ಅನ್ನೋನು ವಿತ್ ಚಾಯ್ಸು ಬರೀತಾನೆ. ಮ್ಯಾಥಮೆಟಿಕ್ಸೇ ಅಂದರೆ ನೀನು ಮುಂದೆ ಇಂಜಿನಿಯರಿಂಗ್ ಕೋರ್ಸ್ಗೆ BE ಕೋರ್ಸ್ಗೆ ಹೋಗಲೇಬೇಕು ಅನ್ನೋದು ಮೈಂಡಿಗೆ ಬರಬೇಕು. ನಾನು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಓಕೆ, ಮತ್ತು ಫಸ್ಟ್ PUC ಇಂದ ಈಗ ಫಸ್ಟ್ PUC ಇಂದ ಸೆಕೆಂಡ್ PUC ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಅವ್ರಿಗಿನ್ನೂ ನಾನು ತಯಾರು ಮಾಡ್ತೀನಿ. ಓಕೆ, ಮೊದಲೇ ಸ್ಟಾರ್ಟಿಂಗಿಂದಲೇ ನಾನು ಜೂನಿಂದಲೇ ನಾನು ವೀಡಿಯೋಗಳನ್ನು ನೋಡಿದ್ರೆ 100% ಮ್ಯಾಥಮೆಟಿಕ್ಸ್ ಅಂದರೆ ಯಾವ್ದು ಪ್ರಾಬ್ಲಮ್ಸ್ ಕೊಡ್ತೀರಾ ಕೊಡಿ ಅನ್ಬೇಕು ನನಗೆ. ಯಾವಾಗಲೂ ಅಷ್ಟೇ ಕ್ವಶನ್ ಪೇಪರಲ್ಲಿ ಇದು ಇಂಪಾರ್ಟೆಂಟು, ಈ ವರ್ಷ ಕೇಳ್ತಾರೆ ಅದನ್ನೇ ಆ ಥರ ಮ್ಯಾಥಮೆಟಿಕ್ಸ್ ಓದೋಕ್ಕೆ ಹೋಗಬಾರ್ದು. ಹೆಂಗಿರ್ಬೇಕು ಮ್ಯಾಥಮೆಟಿಕ್ಸಲ್ಲಿ ಅಂದರೆ ಒಂದು ಚಾಪ್ಟ್ರಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟರೆ ಕೊಡಿ ಸರ್, ನೀವು ಯಾವ್ದು ಪ್ರಾಬ್ಲಮ್ ಕೊಡ್ತೀರೋ ಕೊಡಿ. ಇಂಟಿಗ್ರೇಷನ್ಸಲ್ಲಿ ನೀವು ಯಾವ ಪ್ರಾಬ್ಲಮ್ ಔಟ್ ಆಫ್ ಬುಕ್ಕಾಗಿ ಬಿಟ್ಟು ಯಾವ ಪ್ರಾಬ್ಲಮ್ಸ್ ಕೊಡ್ತಾರೆ ಕೊಡಿ ಸರ್, ನಾನು ಮಾಡ್ತೀನಿ. ಈ ಥರ ರೆಡಿ ಆದರೆ ನಾವು ಮ್ಯಾಥಮೆಟಿಕ್ಸ್ ಕಲಿಸೋದಕ್ಕೆ ಸಾರ್ಥಕ ಆಗುತ್ತೆ. ಆ ಥರ ಮ್ಯಾಥಮೆಟಿಕ್ಸ್ ಕಲಿಬೇಕು ನೀವು. ಡಿಫ್ರೆನ್ಷಿಯೇಷನಲ್ಲಿ ಕೊಡಿ, ಯಾವ ಪ್ರಾಬ್ಲಮ್ ಕೊಡ್ತೀರೋ ಡಿಫ್ರೆನ್ಷಿಯೇಟ್ ಮಾಡ್ತಾನೆ. ಇಂಟಿಗ್ರೇಷನ್ಸಲ್ಲಿ ಯಾವ ಪ್ರಾಬ್ಲಮ್ ಕೊಡ್ತೀರೋ ಕೊಡಿ. ವೆಕ್ಟರ್ಸಲ್ಲಿ ಯಾವ ಪ್ರಾಬ್ಲಮ್ ಕೊಡ್ತಾರೆ ಕೊಡಿ. ಈ ಥರ ರೆಡಿ ಆದರೆ 80 ಮತ್ತು ಇಂಜಿನಿಯರಿಂಗ್ ಕೋರ್ಸಲ್ಲಿ ನೀನು ಟಾಪಿಗೆ ಬರ್ತೀಯ. ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ರಿಮೈನಿಂಗ್ ಸೆಂಡ್ ಮಾಡ್ತೇನೆ.